ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಫೋನ್ನ ಹುಡುಕಾಟದಲ್ಲಿ ಎಸ್ಐಟಿ ಅಧಿಕಾರಿಗಳಿದ್ದಾರಂತೆ. ಮೊದಲು ನನ್ನ ಬಳಿ ಮೊಬೈಲ್ ಇಲ್ಲ ಅಂತ ಚಿನ್ನಯ್ಯ ಹೇಳಿದ್ದ. ವಿಚಾರಣೆಯ ಸಂದರ್ಭದಲ್ಲಿ ಎಸ್ಐಟಿ ವಿಚಾರಣೆಯ ವೇಳೆ ಚಿನ್ನಯ್ಯನ ಮೊಬೈಲ್ ಕಹಾನಿ ಬೆಳಕಿಗೆ ಬಂದ್ಬಿಟ್ಟಿದೆ. ಈ ಚೆನ್ನ ಕೋರ್ಟ್ಗೆ ಹೋದಾಗ ಆತನ ಬಳಿ ಫೋನ್ ಇರಲಿಲ್ಲ. ಯಾಕಂದ್ರೆ ಕೋರ್ಟ್ಗೆ ಹೋಗೋಕೆ ಮುಂಚೆಯೇ ಈ ಸೂತ್ರಧಾರಿ ಗ್ಯಾಂಗ್ ಇತ್ತಲ್ಲ, ಈ ಗ್ಯಾಂಗ್ ಚಿನ್ನಯ್ಯನಿಂದ ಫೋನನ್ನ ಪಡ್ಕೊಂಡಿತ್ತು. ಆತನಿಗೆ ಫೋನನ್ನ ಬಳಕೆ ಮಾಡುವುದಕ್ಕೆ ಬಿಟ್ಟಿರ್ಲಿಲ್ವಂತೆ ಸೂತ್ರಧಾರರು. ಇನ್ನೂ ಕೂಡ ಚಿನ್ನಯ್ಯನ ಫೋನ್ ಆ ಸೂತ್ರಧಾರರ ಬಳಿಯಲ್ಲೇ ಇದೆ ಅನ್ನುವಂಥ ಮಾಹಿತಿ ಇದೆ. ವಿಚಾರಣೆಯ ವೇಳೆ ಎಸ್ಐಟಿ ಅಧಿಕಾರಿಗಳಿಗೆ ಈ ಚಿನ್ನಯ್ಯ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಇದ್ರು. ಕಿರಣ್, ಚಿನ್ನಯ್ಯನ ಫೋನ್ನ ಹುಡುಕಾಟ, ಆತನನ್ನ ಕರ್ಕೊಂಡು ಬಂದು ತುಂಬಾ ದಿನಗಳಾಗಿತ್ತು. ಈ ಟ್ರೈನ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆತನಿಗೆ ಯಾವ ರೀತಿ ಹೇಳಬೇಕು, ಏನು ಮಾಡಬೇಕು ಅಂತ ಟ್ರೈನಿಂಗ್ ಕೊಟ್ಟವರು ಆತನಿಂದ ಫೋನ್ನ ಕೂಡ ದೂರ ಇಟ್ಟಿದ್ರು ಅನ್ನೋದು ಈಗ ಬೆಳಕಿಗೆ ಬರ್ತಾ ಇರುವಂತಹ ವಿಚಾರ. ಇನ್ನೇನೆಲ್ಲ ಮಾಹಿತಿ ಸಿಕ್ಕಿದೆ ಎಸ್ಐಟಿ ವಿಚಾರಣೆಯ ಸಂದರ್ಭದಲ್ಲಿ ಕಿರಣ್? ವಿದ್ಯಾ, ಈ ದೂರುದಾರನ ಕೈಯಲ್ಲಿ, ಯಾಕಂದ್ರೆ ಇತ್ತೀಚಿನ ಕಾಲದಲ್ಲಿ ಎಲ್ಲರ ಕೈಯಲ್ಲಿ ಒಂದು ಮೊಬೈಲ್ ಇದ್ದೇ ಇರುತ್ತೆ. ಆದ್ರೆ ಈತನ ಕೈಯಲ್ಲಿ ಮೊಬೈಲ್ ಇರಲಿಲ್ಲ. ಆತ SIT ಕಚೇರಿಗೆ ಬರಬೇಕಾದ್ರೂ ಆತನ ಕೈಯಲ್ಲಿ ಮೊಬೈಲ್ ಇರಲಿಲ್ಲ. ಹಾಗೆ ಆತನನ್ನು ವಶಕ್ಕೆ ಪಡೆದಾಗ ಮೊಬೈಲ್ ಇರಲಿಲ್ಲ. ಆದ್ರೆ SIT ಅಧಿಕಾರಿಗಳು ಅದನ್ನ ಕೇಳಿದಾಗ, ಇಲ್ಲ ನನ್ನ ಹತ್ರ ಮೊಬೈಲ್ ಇತ್ತು, ಆದ್ರೆ ನನ್ನ ಹತ್ರ ಈಗ ಇಲ್ಲ. ಈ ನನ್ನನ್ನ ಯಾರು ಸೂತ್ರಧಾರರು ಅಂತ ಹೇಳ್ತಾ ಇದ್ದಾನೆ, ಅವರ ಕೈಯಲ್ಲಿ ಮೊಬೈಲ್ ಇದೆ, ನನಗೆ ಬಳಸಲಿಕ್ಕೆ ಕೊಡ್ತಾ ಇರಲಿಲ್ಲ, ಕೇವಲ ಈ ವಕೀಲರೊಟ್ಟಿಗೆ ಮಾತಾಡ್ಲಿಕ್ಕೆ ಮಾತ್ರ ಕೊಡ್ತಾ ಇದ್ರು ಬಿಟ್ರೆ ಅದರ ನಂತರ ನನ್ನ ಮೊಬೈಲ್ ಅನ್ನ ಇಟ್ಕೊಂಡಿದ್ದಾರೆ. ನನ್ನ ಮೊಬೈಲ್, ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ತನಿಖೆಯಕ್ಕೆ ಈ ಮೊಬೈಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಆತನನ್ನ ಯಾರು ಭೇಟಿ ಮಾಡಿದ್ರು, ಯಾರು ಆತನಿಗೆ ಕಾಲ್ ಮಾಡ್ತಾ ಇದ್ರು, ಯಾಕಂದ್ರೆ ನಂಬರ್ ಸಿಕ್ಕಿದ ನಂತರ ಅದನ್ನ ಟವರ್ ಡಂಪ್, ಹಾಗೇನೆ CDR ಗಳನ್ನ ತೆಗಿಬೇಕು. CDR ಗಳನ್ನ ತೆಗೆದ ನಂತರ ಯಾರೆಲ್ಲ ಆತನನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ, ಯಾವ ಸಂದರ್ಭದಲ್ಲಿ ಆತನನ್ನ ಕಾಂಟ್ಯಾಕ್ಟ್ ಮಾಡಿರುವಂತದ್ದು ಪ್ರತಿಯೊಂದು ಗೊತ್ತಾಗ್ಬೇಕು. ಪ್ರತಿಯೊಂದು ತನಿಖೆ ದೃಷ್ಟಿಕೋನದಲ್ಲಿ ಪ್ರತಿಯೊಂದು ದಾಖಲೆಗಳನ್ನ SIT ಅಧಿಕಾರಿಗಳು ಪಡೀತಾರೆ. ಈ ಹಿನ್ನೆಲೆಯಲ್ಲಿ ಆತನ ಮೊಬೈಲ್ ಅಲ್ಲಿ ಏನಾದ್ರೂ ರೆಕಾರ್ಡಿಂಗ್ಸ್ ಇದೆಯಾ, ವಿಡಿಯೋಸ್ಗಳು ಇದೆಯಾ, ಅಥವಾ ಏನಾದ್ರೂ ಇರಬಹುದು ಅನ್ನೋದು SIT ಅಧಿಕಾರಿಗಳ ಗುಮಾನಿ. ಈ ಹಿನ್ನೆಲೆಯಲ್ಲಿ ಆತನ ಮೊಬೈಲ್ ಅನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಹೆಚ್ಚಾಗಿದೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.